ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ನೋಡ್ತಾ ಇದ್ದೀರಲ್ವಾ, ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅನಿಸುತ್ತೆ. ಅಷ್ಟೊಂದು ಸೊಗಸಾಗಿ ಕಾಣಿಸ್ತಾ ಇದೆ ಸ್ನ್ಯಾಕ್ಸು. ನೋಡೋಕ್ಕಲ್ಲ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಮ್ಮೆ ಈ ಸಮ್ಮರಲ್ಲಿ ಮಕ್ಕಳೆಲ್ಲ ಮನೇಲಿರ್ತಾರೆ, ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಂದ ನಾವು ಇದನ್ನು ಈಸಿಯಾಗಿ ರೆಡಿ ಮಾಡ್ಕೋಬಹುದು. 2 ಆಲೂಗಡ್ಡೆಗಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ತುರ್ಕೊತಾ ಇದ್ದೀನಿ. ನೀವು ಕೈಯಲ್ಲಿ ಬೇಕಾದರೂ ನುಣ್ಣಗೆ ಕಿವುಚ್ಕೋಬಹುದು. ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನ ಚೆನ್ನಾಗಿ ಒಂದು 15 ನಿಮಿಷಗಳ ಕಾಲ ನೆನೆಸ್ಕೊಂಡಿದ್ದೆ. ಅದನ್ನು ಸಹ ಚೆನ್ನಾಗಿ ಕೈಯಿಂದ ಈ ರೀತಿ ಚೆನ್ನಾಗಿ ಕಿವುಚ್ಕೊಂಡು ನುಣ್ಣಗೆ ಮಾಡಿಕೊಂಡು ಈ ಆಲೂಗಡ್ಡೆ ಮಿಶ್ರಣದಲ್ಲಿ ಸೇರಿಸ್ಕೊಬಿಡಿ. ಇದರ ಜೊತೆ ನಾವು ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿನ, ಹಾಗೆ ಸಣ್ಣಗೆ ತುರ್ಕೊಂಡಿರ್ತಕ್ಕಂಥ ಒಂದು ಅರ್ಧ ಕ್ಯಾರೆಟನ್ನು, ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪನ್ನು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಹಸಿಮೆಣಸಿನ್ಕಾಯಿ, ಹಾಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದರಲ್ಲಿ ಸೇರಿಸ್ಕೊಂಡು, ನಂತರ ಅರಿಶಿನ, ಜೀರಿಗೆ ಪುಡಿ, ಕಾಳು ಮೆಣಸು ಪುಡಿ, ಹಾಗೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಸೇರಿಸೋ ಅವಶ್ಯಕತೆ ಇರಲ್ಲ, ಹಾಗೆ ಇದನ್ನು ಕಲಿಸ್ಕೋಬೇಕು. ನಂತರ ಇಲ್ಲೊಂದು 2 ಬ್ರೆಡ್ ಪೀಸನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ನಂತರ ನಾವು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದನ್ನು ನಾವು ವಡೆ ಯಾವ ರೀತಿ ತಟ್ತೀವೋ ಅದೇ ರೀತಿ ತಟ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಬ್ರೆಡ್ಡನ್ನು ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನಂತರ ಇಲ್ಲಿ ಎಣ್ಣೆನ ಮೊದಲೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಒಂದೊಂದಾಗಿ ನಿಧಾನಕ್ಕೆ ಮಂದ ಹುರಿಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗಿರತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ಇವನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂಡ್ರೆ ಎಣ್ಣೆನೆಲ್ಲ ಎಳ್ಕೊಬಿಡತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ. ರುಚಿನೂ ಸಹ ತುಂಬ ಚೆನ್ನಾಗಿತ್ತು. ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಪುದೀನ ಚಟ್ನಿ, ಯಾವುದಾದ್ರೂ ಸ್ವೀಟ್ ಚಟ್ನಿ ಇದ್ರೂ ತಿನ್ನಬಹುದು. ನೋಡಿ, ಒಳಗಡೆ ಸಾಫ್ಟಾಗಿ, ಮೇಲೆ ಕ್ರಿಸ್ಪಿಯಾಗಿ ಸೂಪರಾಗಿರ್ತವೆ. ಈ ಥರ ಡಿಫ್ರೆಂಟಾಗಿರೋ ಸ್ನ್ಯಾಕ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.